ಜಂಪ ಜಿಗಿಲಿ 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 ಕಾಣ್ತುಂಡು. ಅಯ್ಯೋ ಕೆಲಸ ಮಾಡ್ತಾ ಇದ್ರೆ ಜೀವ ಗಟ್ಟಿ ಇರುತ್ತೆ ಗೊತ್ತಾಯ್ತಾ. ಎಲ್ಲ ಮಷೀನಲ್ಲಿ ಮಾಡಿದ್ರೆ ನಾವು ಕೂಡ ಒಂದು ದಿವಸ ಮಷೀನಲ್ಲಿ ಹೋಗ್ಬೇಕು. ಕಿಚನ ಚಪ್ಪಾಳೆ ಇಲ್ಲಿ ಮುಂದಿನ ಎಂತ ಆಗ್ತಾ ಉಂಟು ಗೊತ್ತುಂಟ, ನಾನು ನಿಮಗೆ ತೋರಿಸ್ತೀನಿ. ಒಂದು ಮನುಷ್ಯಗೆ 5 ಲಿವರ್ ಇರುತ್ತೆ ಅಂತ. ನನ್ನ ಪಟಾಕಿ ಕಿಚನ್ ಉಂಟಲ್ವಾ, ಅದೇ ಬಿಸಾಲೆ ತಕೊಂಡು ಬಂದಿದ್ದಾರೆ ನನ್ನ ಮಕ್ಕಳಲ್ಲಿ. ಎಲ್ಲ ಬಿಗ್ ಬಾಸ್ ಬಟ್ಟೆ ಕೊಲಾಬ್ರೇಷನ್ ಎಲ್ಲ ಬಟ್ಟೆ ನಾನು ಆಕ್ಚುಲಿ ಇಲ್ಲಿ ಇಟ್ಟಿದ್ದೀನಿ. ಬಿಕಾಸ್ ನಮ್ಮ ಇಂಟರ್ವ್ಯೂಗೆ ರೆಡಿ ಆಗಿದ್ದಾರೆ. ನನ್ನ ಅಣ್ಣ ಫೈನಲಿ ಜಾಬ್ಗೆ ಹೋಗುದು. ಆಲ್ ದ ಬೆಸ್ಟ್. ಸೊ ಇವಾಗ ನಾನು ಫೋನ್ ಪರ್ಚೇಸ್ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ. ಸೊ ಖುಷಿಯಾ ನಿರ್ಧಾರ ಫನ್ ಪರಂದು ಅವರಿಗೆ ಖುಷಿ ಇಲ್ಲ. ಅಲೆ ಮಗಳಿಗೆ ರೇಟ್ ಹೊಡ್ಸಿ ಮಾಡ್ಬಿಡಿ. ಮತ್ತೆ ಇಷ್ಟು ರೇಟ್ ಯಾಕೆ ಅಂತ ಅಂದ್ರೆ GB ಜಾಸ್ತಿ ಅಂದ್ರೆ ಒಂದು TB ಒಂದು ಜನಕ್ಕೆ ಗುಡ್ ಮಾರ್ನಿಂಗ್ ಗೈಸ್. ಉಂಡಿ ಸ್ಪೆಷಲ್ ಮಾಡ್ತಂದಿಲ್ಲ ಬಾರದೇಗಂತಾನ ಬಾರದೇ ಇದ್ಯಾವತ್ತೆ ಅಯ್ಯೋ ಹೆಚ್ಚ ಅನ್ಕೊ ಏನು ಮನಸ್ಸಿಗಾಗುಂಡು ಒಂದು ಎತ್ತಲ್ಲ ಕಟ್ ಮಾಡಿ ಬೋಡ್ಸಿಯ. ನನ್ನ ಅಮ್ಮ ನೋಡಿ ಈಗ ಪುಂಡಿ ಮಾಡ್ತಾ ಇದ್ದಾರೆ ಅಂತ. ಜಂಪ ಜಿಗಿಲಿ 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 ಜಂಪ ಜಿಗಿಲಿ 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 ಜಂಪ ಜಿಗಿಲಿ ಜಿಗಿಲಿ ಜಿಗಿಲಿ. ನನಗೆ ಆ್ಯಕ್ಚುಲಿ ಪುಂಡಿ ಮತ್ತು ಕೋಳಿ ರಸ ತುಂಬ ಇಷ್ಟ. ಓಕೆ, ಸೊ ನೋಡಿ ಹೀಗೆ ಮಾಡೋದು ಪುಂಡಿ. ಓಕೆ, ನಮ್ಮ ಊರ ಕಡೆ ನಾವು ತುಂಬಾ ಮಾಡೋದು ಇದು ಪೇಸ್ಟ್ ಈಗ ಮಾಡಿದ್ದೀರಾ ಅಂತ ನನ್ನ ಗೈಸ್ಗೆ ಸ್ವಲ್ಪ ಹೇಳ್ತೀರಾ? ಅಕ್ಕಿ ಮಿಕ್ಸರ್ಗೆ ಹಾಕಿದ್ದು ಅಷ್ಟೇ. ನೆನೆಲಿಕ್ಕೆ ಇಟ್ಟಿದ್ದೇನೆ. ಇದಕ್ಕೆ ಮಿಕ್ಸರ್ಗೆ ಹಾಕಿ ಆದ ನಂತರ ಇದೆ ಅಷ್ಟೇ. ಓಕೆ, ಉಪ್ಪು ಹಾಕಿ ನನ್ನ ಅಮ್ಮ ಆ್ಯಕ್ಚುಲಿ ಎಂತ ಗೊತ್ತುಂಟ, ಮಿಕ್ಸರಲ್ಲಿ ಎಲ್ಲ ಗ್ರೈಂಡ್ ಎಲ್ಲ ಮಾಡುದು, ಕಲ್ಲಡೆ ಜಗ 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 ಮಾಡಿ ಮಿಕ್ಸರಲ್ಲಿ ಮಾಡಿದ್ದು, ಕಲ್ಲಲ್ಲೆಲ್ಲ. ಅದೇ ಹೇಳುದು. ಒಂದು ಕಾಲ ಇತ್ತು, ಆ ಕಾಲ ಹೋಯ್ತು. ಇವಾಗ ಎಲ್ಲ ನಮಗೆ ಕೈಯಲ್ಲಿ ಬೇಕು. ಜಸ್ಟ್ ಈಗ ನಾನು ಉತ್ತರ ತೋರನ್ ಮಾಡ್ತೀನಿ. ಮುಂಚೆ ಆ್ಯಕ್ಚುಲಿ ನನ್ನ ಅಮ್ಮ ತುಂಬ ಕಲ್ಲಲ್ಲಿ ಮಾಡ್ತಿದ್ರು. ಓಕೆ, ಇವಾಗ ತುಂಬ ದೊಡ್ಡ ಸೋಮಾರಿ ಆಗಿದ್ದಾರೆ. ಇವಾಗ ಬಟ್ಟೆ ಕೂಡ ಅವರು ಕಲ್ಲಲ್ಲಿ ಹೀಗೆ ಮಾಡ್ತಾ ಇದ್ರು. ಇವಾಗ ಅವರಿಗೆ ವಾಷಿಂಗ್ ಮಷಿನ್ ಬೇಕು. ಎಲ್ಲರಿಗೆ ಬೇಕು, ನನಗೆ ಜಾಸ್ತಿ ಕೆಲಸ ಮಾಡ್ತಾ ಇದ್ರೆ ಜೀವ ಗಟ್ಟಿ ಇರುತ್ತೆ ಗೊತ್ತಾಯ್ತಾ. ಎಲ್ಲ ಮಷೀನಲ್ಲಿ ಮಾಡಿದ್ರೆ ನಾವು ಕೂಡ ಒಂದು ದಿವಸ ಮಷೀನಲ್ಲಿ ಹೋಗ್ಬೇಕು. ಇಲ್ಲಿ ನೋಡಿ ನನ್ನ ಅಮ್ಮ ಹೇಗ ಇಡ್ತಾರಂತ. ಇಲ್ಲಿ ನೋಡಿ ಒರ್ಲಾದ ಚೀರ್ ಮಲ್ಪುನ ಎಲ್ಲ ಚಂದನೆ ಅಲ್ವಾ. ಎಷ್ಟು ಪುಂಡಿ ಮಾಡ್ತಾ ಇದ್ದೀರಾ? ನನಗೆ 2 ಪುಂಡಿ ಬೇಕು. ಇಲ್ಲ, ನನಗೆ 1 2 3 4 5 6 7 8 9 10 ಪುಂಡಿ ಬೇಕು. సో బారేదే ఇదే దీంట్లో మీని అయితేనే ఉంచి పరిమళాడు ఉందాకుండా ಮತ್ತೆ ದೀನಿಂಚಿ. ನನಗೆ ನಾನು ಒಂದು ವಿಷಯ ನಿಮಗೆ ಹೇಳ್ತೀನಿ. ನನಗೆ ಎಂತ ಗ್ರೈಂಡ್ ಮಾಡಲಿಕ್ಕೆ ಇದ್ರೆ ನನಗೆ ಯಾಕೋ ಕಲ್ಲಲ್ಲಿ ನಾನು ಗ್ರೈಂಡ್ ಮಾಡ್ತೀನಿ ಅಲ್ವಾ, ಅದೇ ಒಂದು ಸಮಾಧಾನ ನನಗೆ. ಯಾಕೋ ನನಗೆ ಮಿಕ್ಸರಲ್ಲಿ ಗ್ರೈಂಡ್ ಮಾಡಿದ್ರೆ ಅಷ್ಟು ಇದೇ ಆಗಲ್ಲ ನನಗೆ. ನನ್ನ ಅಮ್ಮಗೆ ಕೂಡ ಅದೇ ಹೇಳುದು, ಚಿಕ್ಕ ಕಲ್ಲು ತಕೊಂಡು ಬರಲ್ಲ ಅಂತ. ಬಟ್ ಇಲ್ಲ. ಸೊ ಇದೇ ನನ್ನ ಅಮ್ಮನ ಚಿಕ್ಕ ಕಿಚನ್ ಆ್ಯಕ್ಚುಲಿ. ಓಕೆ, ಸೊ ಸರಿಯಾಗಿ ಎಂತ ಅರೇಂಜ್ ಮಾಡಲಿಲ್ಲ, ಯಾಕೆಂದರೆ ಮನೆಯಲ್ಲಿ ಶಿಫ್ಟ್ ಆಗಿ ಒಂದು 4 ದಿವಸ ಆಯಿತು ಅಷ್ಟೇ. ಇದೇ ನಮ್ಮ ಚಿಕ್ಕ ಕಿಚನ್, ನೀವು ನೋಡ್ಬೋದು. ಇಲ್ಲಿ ನನ್ನ ಸ್ಟೋರ್ ರೂಮ್ ಉಂಟು. ಇದು ಯಾವುದು ಸ್ಟೋರ್ ರೂಮ್ ಅಂತ ನಾನು ನಿಮಗೆ ತೋರಿಸ್ತೀನಿ. ಇದೇ ನಾನು ಆ್ಯಕ್ಚುಲಿ ಬಿಗ್ ಬಾಸ್ದು ಎಲ್ಲ ಬಟ್ಟೆ ಉಂಟಲ್ವಾ, ಎಲ್ಲ ಬಿಗ್ ಬಾಸ್ದು ಬಟ್ಟೆ ಕೊಲಾಬ್ರೇಷನ್ ಎಲ್ಲ ಬಟ್ಟೆ ನಾನು ಆ್ಯಕ್ಚುಲಿ ಇಲ್ಲಿ ಇಟ್ಟಿದ್ದೀನಿ. ಆ್ಯಕ್ಚುಲಿ ಇದೇ ಹೀಗೇ ಹಾಕಿ ಇಟ್ಟಿದ್ದೀನಿ ನಾನು. ಓಕೆ, ಒಂದು ಸ್ಟೋರ್ ಮಾಡಿ ಇಟ್ಟಿದ್ದೀನಿ. ಹಾಗೆ ಅಂತ ಕ್ಲೀನ್ ಇಲ್ಲ ನೋಡಬೇಡಿ. ಸೊ ಓಕೆ, ನನ್ನ ಅಮ್ಮನ ಪುಂಡಿ ಆಗುವ ತನಕ ಅಮ್ಮ ನನಗೆ ಅವರ ಹೋಮ್ ಟೂರ್ ಮಾಡ್ತಾರೆ. ಬನ್ನಿ. ಸೊ ಗೈಸ್ ಬನ್ನಿ, ಹೋಮ್ ಟೂರ್ ಮಾಡ್ತೀನಿ. ಸೊ ಫಸ್ಟ್ ನಾವು ನನ್ನ ಮನೆಯ ಪಕ್ಕದಲ್ಲಿ ಓಕೆ ನನ್ನ ಫೇವ್ರೆಟ್ ಪ್ಲೇಸ್ ತೋರಿಸ್ತೀನಿ. ಅದೇನೇ ಒಂದು ಕಾರಣ ಇದೆ ಮನೆ ತಗೊಳ್ಳಿಕ್ಕೆ. ಓಕೆ, ತೋರಿಸಿ.
ಅವು ಕಲರ್ ಹಾಪುಜಿತ್ತು ತಕ್ಕೊಡೆ ನಾನು ಅಂಗಿ ಇಜ್ಜಿ ಪೂರ ಪೂಲ್ ತುಂಡ ಕಾಣ್ತುಂಡು ಅದೊಂದು ಇಂಚಿನ ಕೈಟಿಗೆ ಪುನಃ ಅಯ್ಯೋ ಗೈಸ್ ಫಸ್ಟ್ ನಾವು ನಮ್ಮ ತೋಟದಿಂದ ಸ್ಟಾರ್ಟ್ ಮಾಡ್ತೀವಿ. ಇದೇ ನನ್ನ ಅಮ್ಮನ ಚಿಕ್ಕ ತೋಟ. ಇಲ್ಲಿ ನೋಡಿ ತೋಟ ನೋಡ್ಬೋದು ನೀವು. ಓಹೋ ಪೂರದ ಮರ ಉಂಟು. ಸೊ ಇದು ತೋಟದಲ್ಲಿ ಆ್ಯಕ್ಚುಲಿ ಎಲ್ಲ ಮರ ಉಂಟು. ಕುಕ್ಕುದ ಮರ ಉಂಟು, ಗುಜ್ಜದ ಮರ ಉಂಟು, ಜಾಮ್ದ ಮರ ಉಂಟು, ಬಾರೆ ಇರುತ್ತೆ ಮರ ಉಂಟು, ಜೀಗುಜ್ಜದ ಮರ ಉಂಟು. ಮಮ್ಮಿ ಒಂದು ದಿವಸ ನೀವು ನನಗೋಸ್ಕರ ಜೀಗುಜ್ಜದ್ದು ಅಡಿಗೆ ಮಾಡಬೇಕು. ನನ್ನ ಅಮ್ಮನ ತೋಟದಲ್ಲಿ ಜೀಗುಜ್ಜದ ಮರ ಕೂಡ ಉಂಟು. ಅಲ್ಲಿ ನೋಡಿ. ನಮ್ದಲ್ಲ ಆ್ಯಕ್ಚುಲಿ, ನಮ್ದಲ್ಲ, ಪಕ್ಕದ ಮನೆಯವರ. ಅದೇ ಎಲ್ಲ ಒಂದೇ ಅಲ್ವಾ, ತೋಟ ಒಂದೇ. ಫಸ್ಟ್ ಒಂದು ಎಂಟ್ರಿ ಮಾಡುವಾಗ ಲೆಫ್ಟ್ ಸೈಡಲ್ಲಿ ನಮಗೆ ಒಂದು ಚಿಕ್ಕ ಗಾರ್ಡನ್ ಉಂಟು. ಓಕೆ, ಈ ಸೈಡಲ್ಲಿ ರೈಟ್ ಸೈಡಲ್ಲಿ ಬಾವಿ ತೋರಿಸ್ತೀನಿ ಎಷ್ಟು ಕ್ಯೂಟ್ ಉಂಟಂತ. ಇದೆ ಜಾಲಿ ಹಾಕಿದ್ದಾರೆ ಮುಲ್ಪತುಲಿಗೆ ಎಷ್ಟು ಕ್ಯೂಟ್ ಉಂಟು. ಇಲ್ಲಿ ನೋಡಿ, ಇದೆ ಬಾವಿ. ಆ್ಯಕ್ಚುಲಿ ಮಳೆ ಬರುವಾಗ, ಇವಾಗ ಫುಲ್ಲು ಮಳೆ ಬರುತ್ತಲ್ವಾ, ಫುಲ್ ಆಗುತ್ತೆ ನೀರು, ಇಷ್ಟು ಫುಲ್ ನೀರು ಆಗುತ್ತೆ. ನಾವು ಕೈಯಲ್ಲಿ ಹೀಗೆ 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 ಅಂತ ಮಾಡಿತು. ಬನ್ನಿ. ತುಳಸಿ ಗಿಡ ಉಂಟು, ಮುಲ್ಪ. ಇಲ್ಲಾಂದ್ರೆ ಫುಲ್ ಡೇ ಮಲಗ್ತಾ ಇರ್ತಾರೆ. ಸ್ವಲ್ಪ ಒಳಗೆ ಇದ್ರೆ ರಿಫ್ರೆಶ್ ಆಗುತ್ತೆ ನನ್ನ ಬೆಕ್ಕುಗೆ. ಸೊ ಇದೆ ನಮ್ಮ ಎಂಟ್ರಿ. ನನ್ನ ಅಮ್ಮನ ಫ್ರೆಂಡ್ಸ್ ಅವರು ಬಂದರು. ಒಂದು ಫ್ರೆಂಡ್ ಬಂದರು, 2 ಫ್ರೆಂಡ್ ಬಂದರು, 3, 4. ನನ್ನ ಫೇವ್ರೆಟ್, ನಮ್ಮ ಮನೆಯಲ್ಲಿ ನಾನು ಮುಂಚೆನೇ ನನ್ನ ಫೇವ್ರೆಟ್ ಫ್ರೇಮ್ಸ್ ಇಟ್ಟಿದ್ದೀನಿ. ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ಬನ್ನಿ, ಇಲ್ಲಿ ನೋಡಿ. ಇದು ಯಾವುದು ಫೋಟೋ ಹೇಳಿ? ಕಿಚ್ಚಣ್ಣ ಚಪ್ಪಾಳೆ. ಯಾರು ಕೊಟ್ಟರು? ಕಿಚ್ಚ ಕೊಟ್ಟರು. ಹಾಂ, ಆ್ಯಕ್ಚುಲಿ ನನಗೆ ಸುದೀಪ್ ಸರ್ ಕೊಟ್ಟಿದ್ರು. ಇದೆ ಕಿಚ್ಚ ಚಪ್ಪಲೆ ಫೋಟೋ. ಓಕೆ, ಸೊ ನಾನು ಇಲ್ಲೇ ಇಟ್ಟಿದ್ದೀನಿ. ಇದೆ ಆ್ಯಕ್ಚುಲಿ ಸುದೀಪ್ ಸರ್ದು ಸೈನ್. ಇಲ್ಲಿ ಬನ್ನಿ, ಇದೆ ಸುದೀಪ್ ಸರ್ದು ಸೈನ್. ಓಕೆ, ಇಲ್ಲಿ ನೋಡಿ. ನಾನು, ನನ್ನ ಅಮ್ಮ, ನನ್ನ ಸಿಸ್ಟರ್. ಇಲ್ಲಿ ನೋಡಿ ನನ್ನ ಫೇವ್ರೆಟ್, ನನ್ನ ಬಿಗ್ ಬಾಸ್ ಜರ್ನಿ ಫೋಟೋ. ಮತ್ತು ಇಲ್ಲಿ ನಾನು ಮತ್ತು ರಘು ಅಣ್ಣನ ಫೋಟೋ. ಇಲ್ಲಿ ನಾನು ಮತ್ತು ಮಾಲು ಅಣ್ಣನ ಎಲ್ಲ ಇದೆ ಫೋಟೋ ಉಂಟು. ಕಂಬಳ ಆಟ ಇದೆ. ಆ್ಯಕ್ಚುಲಿ ನನಗೆ ಒಂದು ಅಭಿಮಾನಿ ಒಂದು ಕೊಟ್ಟರು. ನಾನು ಸ್ವಲ್ಪ ದಡ ಮನುಷ್ಯ ಅಲ್ವಾ. ಸೊ ಅವರು ಹೇಳಿದರು, ಇದೇ ನಾನು ನಿಮಗೆ ಒಂದು ಉಪಹಾರ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನೀನು ಸ್ವಲ್ಪ ಶಾಂತಿವಾಗಿ ಸ್ವಲ್ಪ ಇದೇ ಆಗಬೇಕು ಅಂತ. ನಿನಗೆ ಸಿಟ್ಟು ಬರುತ್ತೆ ಅಂತ ಗೊತ್ತುಂಟು. ನಿನಗೆ ನೀನು ತುಂಬ ದಡಬಡ ಮನುಷ್ಯ. ನನಗೆ ಪೇಷನ್ಸೇ ಇಲ್ಲ. ಓಕೆ, ಸೊ ಇದೇ ಒಂದು ಇಟ್ಟಿದ್ದೀನಿ ನಾನು ಒಂದು. ಇದೇ ಒಂದು ಮಾರ್ನಿಂಗ್ ನೋಡ್ತೀನಿ ಅಲ್ವಾ, ಸ್ವಲ್ಪ ನಾನು ಮೋಟಿವೇಟ್ ಆಗ್ತೀನಿ. ಲೈಕ್ ರಕ್ಷಿತಾ ಕಾಮ್, ಪೇಷನ್ಸ್ ರಕ್ಷಿತಾ. ಆ್ಯಕ್ಚುಲಿ ಹೇಳಿದರೆ ನನ್ನ ಮನೆಯಲ್ಲಿ ಯಾರಿಗೆ ಆ್ಯಕ್ಚುಲಿ ಪೇಷನ್ಸ್ ಇಲ್ಲ. ನನ್ನ ಅಮ್ಮ ಆಗಲಿ, ನನ್ನ ಅಜ್ಜಿ ಆಗಲಿ, ಯಾರಿಗೆ. ನನ್ನ ಅಪ್ಪಗೆ ಒಂದು ಪೇಷನ್ಸ್ ಉಂಟು. ಅದು ಆ್ಯಕ್ಚುಲಿ ತುಂಬ ಇಂಪಾರ್ಟೆಂಟ್ ನಮ್ಮ ಮನೆಯಲ್ಲಿ. ಎಲ್ಲರಿಗೆ ಆ್ಯಕ್ಚುಲಿ ಇಂಪಾರ್ಟೆಂಟ್, ಜಸ್ಟ್ ನನಗೆ ಇಂಪಾರ್ಟೆಂಟ್ ಅಲ್ಲ, ನನ್ನ ಅಮ್ಮಗೆ ಕೂಡ ಇಂಪಾರ್ಟೆಂಟ್. ಬೆಳಿಗ್ಗೆ ಎದ್ದೇಳಿಸಿ ಫಸ್ಟ್ ನಾನು ನಿಮಗೆ ಇಲ್ಲಿ ಇಟ್ಟಿದ್ದೀನಿ. ಯಾಕೆಂದರೆ ನೀವು ಅದೇ ನೋಡಿ ಸ್ವಲ್ಪ ಶಾಂತಿ ಆಗಬೇಕು. ಶಾಂತಿ ಆಗಬೇಕು. ಮತ್ತು ಇದೇ ಗೊತ್ತುಂಟ ಇದು ಎಂತ ಇಟ್ಟಿದ್ದೀನಿ ಅಂತ? ಬಿಗ್ ಬಾಸ್ ಫಿನಾಲೆ ಮುಂಚೆ ಒಂದು ಪಾರ್ಟಿ ಕೊಟ್ಟಿದ್ರು. ಇದೆ ಸುದೀಪ್ ಸರ್ ಎಲ್ಲ ಅಡಿಗೆ ಮಾಡಿ ಕೊಟ್ಟಿದ್ರು ಗೊತ್ತಿಲ್ಲ. ಅವರ ಮನೆಯಲ್ಲಿ ಬಿರಿಯಾನಿ ಎಲ್ಲ ಅಡಿಗೆ ಮಾಡುವಾಗ ಇದೆ ಆ್ಯಕ್ಚುಲಿ ಪ್ರೀ ಫಿನಾಲೆ ಪಾರ್ಟಿದು. ಇದೆ ಆ್ಯಕ್ಚುಲಿ ಆ ಟೈಮಲ್ಲಿ ಎಷ್ಟು ಬೇಕು ಅಷ್ಟು ಕೋಳಿ, ಮೀನು, ಬಿರಿಯಾನಿ ತಿಂದರು. ಸೊ ಅದೇ ಒಂದು ಯಾವಾಗಲೂ ನೆನಪು, ಇದೇ ಹೋಗ್ಲಿಕ್ಕೆ ಆಗಲ್ಲ. ಸೊ ಅದಕ್ಕೆ ನಾನು ಇಲ್ಲಿ ಇಟ್ಟಿದ್ದೀನಿ. ಕಂಬಳದು ಕೋಲು. ಅಮ್ಮ ಹೇಗ ಮಕ್ಕಳಿಗೆ ಹೀಗೆ ಸ್ವಲ್ಪ ಹೊಡಿತಾರೆ. ಅಭ್ಯಾಸ ಮಾಡಬೇಕು. ಓದ್ನೇಕದಾದಂತೀನಿ ಓದೋಡು ಕಲಿಬೇಕು. ಅನ್ಯಾಯ ಮಲ್ಪರೆ ಬಲ್ಲಿ ಹೊಡಿತಾರಲ್ವಾ ಅಮ್ಮ
ಮಗಳಿಗೆ ಇದರಲ್ಲಿ. ಹಾಗೇನೆ ಕೊನ ಅವರದ್ದು ಇದೇ ಇದಾರಲ್ವಾ ಧನಿ, ಅವರು ಕೊನೆಗೆ ಇದರಲ್ಲಿ ಹೀಗೆ ಮಾಡೋದು. ಬೇಗ ಹೋಗಬೇಕು, ಹೀಗೆ ಟರ್ನ್ ಮಾಡಬೇಕು, ಹಾಗೆ ಟರ್ನ್ ಮಾಡಬೇಕು. ಬಟ್ ಇದೇ ಜಾಸ್ತಿ ಯೂಸ್ ಮಾಡಬಾರ್ದು. ಬಟ್ ಸ್ವಲ್ಪ ಸ್ವಲ್ಪ ನಾವು ಇದೇ ಮಾಡಿದ್ರೇನೆ ಮಕ್ಕಳು ಕಲಿಯೋದಲ್ವಾ. ಅದಕ್ಕೆ ನಿನಗೆ ಹಾಕ್ಲಿಲ್ಲಲ್ಲ ಪೆಟ್ಟು. ಅವು ಹಾಕುದು ಸೈಡ್ ಇಫೆಕ್ಟ್. ಮಕ್ಕಳು ನೋಡಿ ಹೇಗ ಮಲಗಿದ್ದಾಳೆ. ಚಿಚ್ಚು 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 ಚಿಚ್ಚು. ಇದೆ ನಮ್ಮ ದೇವ್ರದ್ದು ಕೋಣೆ. ಇಲ್ಲಿ ನೋಡಿ, ಇದೆ ನಮ್ಮ ದೇವ್ರದ್ದು ಕೋಣೆ. ಇಲ್ಲಿ ನಮ್ಮ ಒಂದು ಫ್ರಿಡ್ಜ್ ಇಟ್ಟಿದ್ದೀವಿ. ಫ್ರಿಡ್ಜ್ ಒಂದು ಹೊಸ ಫ್ರಿಡ್ಜ್ ನಮ್ದು. ಆಕ್ಚುಲಿ 5 ದಿವಸ ಕೂಡ ಆಗ್ಲಿಲ್ಲ. ನನ್ನ ಮಕ್ಕಳಿಗೆ ಆಕ್ಚುಲಿ ಸ್ವಲ್ಪ ಸ್ವಲ್ಪ ಚೀಸ್ ಕೊಡ್ತೀನಿ. ಅವರಿಗೆ ಚೀಸ್ ಅಂದ್ರೆ ತುಂಬಾ ಇಷ್ಟ. ಫ್ರಿಡ್ಜ್ ಓಪನ್ ಮಾಡ್ಲಿಕ್ಕೆ ಇಲ್ಲ, ಓಡಿ ಬರ್ತಾರೆ. ಅಕ್ಕ ಚೀಸ್ ಕೊಡ್ತಾರೆ ಅಂತ. ನೋಡಿ ಹೇಗೆ ಚೀಸ್ ತಿಂತಾ ಇದ್ದಾರೆ. ಇದೆ ಆಕ್ಚುಲಿ ನನ್ನ ಅಜ್ಜಿದು ಚಿಕ್ಕ ಬೆಡ್ರೂಮ್. ಓಕೆ, ನನ್ನ ಅಜ್ಜಿ ಇಲ್ಲಿ ಮಲಗ್ತಾರೆ. ಇಲ್ಲಿ ಒಂದು ಅಟ್ಯಾಚ್ಡ್ ವಾಶ್ರೂಮ್ ಕೂಡ ಉಂಟು. ಮತ್ತೆ ನನ್ನ ಎಲ್ಲ ಟ್ರೋಫೀಸ್ ಎಲ್ಲ ಉಂಟಲ್ವಾ, ಅಂದ್ರೆ ನಾನು ಈವೆಂಟ್ಗೆ ಎಲ್ಲ ಹೋಗ್ತೀನಿ ಅಲ್ವಾ, ಅವರಿಗೆಲ್ಲ ನನಗೆ ಅದು ಕೊಡ್ತಾರಲ್ವಾ, ಅದೆಲ್ಲ ಮೇಲೆ ಇಟ್ಟಿದ್ದೀನಿ. ಅಲ್ಲಿ ನೋಡಿ, ಬೇಸಿನ್ ಉಂಟು, ವಾಷಿಂಗ್ ಮಷಿನ್ ಉಂಟು. ಇದೇ ವಾಷಿಂಗ್ ಮಿಷಿನ್ ಹೇಳಿದ್ದೀನಿ ನಾನು 5 ದಿವಸ ಮುಂಚೆನೆ ಬಂದಿದೆ ಅಂತ. ಓಕೆ, ಇದೆ ಕೂಡ. ಇದೆ ನಮ್ಮ ಇಲ್ಲಿ ಒಂದು ವಾಶ್ರೂಮ್ ಉಂಟು. ಬನ್ನಿ, ಇಲ್ಲಿ ಮುಂದಿನ ಎಂತ ಆಗ್ತಾ ಉಂಟು ಗೊತ್ತುಂಟ, ನಾನು ನಿಮಗೆ ತೋರಿಸ್ತೀನಿ. ಆಕ್ಚುಲಿ ನನ್ನ ತಂಗಿ ಸ್ಟಿಚ್ ಮಾಡ್ತಾ ಇದ್ದಾರೆ. ನಿನ್ನೆ ಆಕ್ಚುಲಿ ನಾವು ಇದೇ ಒಂದು ಮಷೀನ್ ತಗೊಂಡು ಬಂದಿದ್ದೀವಿ. ಇಲ್ಲಿ ನೋಡಿ, ಇದೇ ಮಷೀನ್ ಆಕ್ಚುಲಿ. ಸೊ ಚಿಕ್ಕ ಚಿಕ್ಕ ಎಲ್ಲ ಬಟ್ಟೆ ಎಲ್ಲ ಸ್ಟಿಚ್ ಮಾಡಲಿಕ್ಕೆ, ಎಲ್ಲ ಕುರ್ತಾ ಎಲ್ಲ ಸ್ಟಿಚ್ ಮಾಡಲಿಕ್ಕೆ, ಸುಮ್ಮನೆ ಪೇಂಟಲ್ಲಿ ಹೋಗಿ ಕೊಡಬೇಕಲ್ವಾ. ಇವಾಗ ನನ್ನ ಸಿಸ್ಟರೇ ಕಲಿತಾ ಇದ್ದಾರೆ. ಹಾಗೆ ಅಂತ ಸ್ವಲ್ಪ ಸ್ವಲ್ಪ ಫಾಸ್ಟ್ ಫಿಟ್ಟಿಂಗ್ ಹಾಗೆ ಬೇಕಿದ್ರೆ ನನ್ನ ಸಿಸ್ಟರೇ ಸ್ಟಿಚ್ ಮಾಡ್ತಾರೆ. ಇವಾಗ ಪಾರ್ಟ್ ಟೈಮ್ ಸ್ಟಿಚಿಂಗ್ ಕೂಡ ಸ್ಟಾರ್ಟ್ ಮಾಡಿದ್ದಾರೆ ನನ್ನ ಸಿಸ್ಟರ್. ಹೇಗೆ ಫೀಲ್ ಆಗ್ತಾ ಉಂಟು? ಕಲಿ. ನೆಕ್ಸ್ಟ್ ಒಂದು 10-15 ಬಟ್ಟೆ ಉಂಟು, ಲೈನಲ್ಲಿ ಮಾಡಬೇಕು. ಓಕೆ, ಇಲ್ಲಿ ನನ್ನ ಅಮ್ಮ ಮಸಾಲಾಗ ಪೊತ್ಕೊಂಡುಳ್ಳೇರು. ಇಲ್ಲಿ ನನ್ನ ಅಣ್ಣ ಕೋಳಿ ಮಾಡ್ತಾ ಇದ್ದಾರೆ. ಎಂತ ಇದು? ಎಂತ? ಎಷ್ಟು ಲಿವರ್ ಉಂಟು ನಿಮ್ಗೆ? ನಿಮ್ಗೆ ಎಷ್ಟು ಲಿವರ್ ಉಂಟು? ಒಂದು ಮನುಷ್ಯಗೆ ಎಷ್ಟು ಲಿವರ್ ಇರುತ್ತೆ? ಒಂದು ಮನುಷ್ಯಗೆ 5 ಲಿವರ್ ಇರುತ್ತೆ ಅಂತ. ಮತ್ತೆ ಒಂದು ಕೋಳಿಗೆ ಎಷ್ಟು ಲಿವರ್ ಇರುತ್ತೆ? ಓಕೆ, ಸೊ ನನ್ನ ಅಮ್ಮ ಇವಾಗ ರಪ ಕೋಳಿ ಮಾಡ್ತಾ ಇದ್ದಾರೆ. ಮಮ್ಮಿ, ಒಂದು ಬಿಸಲೇ ತಂದಿದ್ದೀನಿ. ಒಂದು ಪಟಾಕಿ ಕಿಚನ್ ಏನೇನ ಬಿಸಲೆಲ್ಲ ಹಾಕಿ ಅವ್ರು ಮಲ್ತಂಡ ಪಟಾಕಿ ಕಿಚನ್ ಇದೆ ಉಂಟಲ್ವಾ. ಇದು ನನ್ನ ಅಜ್ಜಿ ಮನೆಯದು. ಇದೆ ನನ್ನ ಪಟಾಕಿ ಕಿಚನ್ ಉಂಟಲ್ವಾ, ಅದೇ ಬಿಸಲೆ ತಕೊಂಡ್ ಬಂದಿದ್ದಾರೆ ನನ್ನ ಮಕ್ಕಳಿ. ಯಾವಾಗ ತಕೊಂಡ್ ಬಂದಿದ್ದೀರಾ ಮಮ್ಮಿ? ಹೇಳಿ ಫಸ್ಟ್, ಯಾವಾಗ ತಗೊಂಡ್ ಬಂದಿದ್ದೀರಾ? ಆಕ್ಚುಲಿ ನಾನು ಪಟಾಕಿ ಕಿಚನ್ ಅಲ್ಲಿ ಮಾಡುದು ಎಲ್ಲ ಅಡಿಗೆ ಇದೇ ಪಾತ್ರೆದಲ್ಲಿ, ಮಣ್ಣಿನ ಪಾತ್ರೆದಲ್ಲಿ. ಕೊಂಡ್ರೆಜ್ಜ ದಿವರೆಜ್ಜ ಹಾಗಾಗಿ ಮಾಡಿದ್ರೆ ಬಿಸಲೆ ತುಂಡು ರಡ್ ಭಾಗ ಅವು ಕಿರಣ ಕಟ್ಟ ಅವು ಇಂಚ ಪುರ ಗುದ್ದರೆಜ್ಜಿ ಪೊರ್ಲುಡ ಮಾಡ್ಕೊಡಿ ಇಂಚ ಮಾಡ್ತು. ಇದು ಆಕ್ಚುಲಿ ಮಣ್ಣಿನ ಬಿಸಲದಲ್ಲಿ ಅಡಿಗೆ ಎಲ್ಲ ಮಾಡ್ಲಿಕ್ಕೆ ಒಂದು ರುಚಿ ಬೇರೆ. ಬೇಯ್ಯಾರೆ ಮಾಡು ಬೇಯನೆಲ್ಲ ತೆಂಗಿನ ಉಪ್ಪು ಚಪ್ಪಂದು 2 ಪೀಸ್ ಹಾಕ್ಬೇಕು. ಅದಕ್ಕೆ ಉಪ್ಪು ಚಪ್ಪ ನೋಡಿದ್ದೆ ಉಪ್ಪಂದು ಹಾಕು. ಸಾಕು ಸಾಕು. ನನ್ನ ಅಮ್ಮನ ಲಂಚ್ ರೆಡಿ. 2 ಪುಂಡಿ ಒಂದು ಸ್ಪೆಷಲ್ ರೊಟ್ಟಿ. ಆಕ್ಚುಲಿ ಊರದ ರೊಟ್ಟಿ ಬಂತೆ.
ಮಾಮ ಪುಂಡಿ ಮತ್ತೆ ಕೋಳಿ ರಸ ಸೂಪರ್. ಥ್ಯಾಂಕ್ ಯು. ಆ್ಯಕ್ಚುಲಿ ನನಗೆ ಒಂದು ಫೋನ್ ಬೇಕಿತ್ತು, ಯಾಕೆಂದರೆ 4 ವರ್ಷ ಮುಂಚೆ ನಾನು ಒಂದು ಫೋನ್ ಪರ್ಚೇಸ್ ಮಾಡಿದ್ದೀನಿ. ಅದರಲ್ಲಿ ಸ್ಟೋರೇಜ್ ಸ್ವಲ್ಪ ಕಮ್ಮಿ ಉಂಟು, ನನಗೆ ವೀಡಿಯೋ ಮಾಡಲಿಕ್ಕೆ ತುಂಬ ಪ್ರಾಬ್ಲಮ್ ಆಗ್ತಾ ಉಂಟು. ಓಕೆ, ನಿಮಗೆ ಗೊತ್ತುಂಟಲ್ವ ನಾನು ಮಾತಾಡೋದು ತುಂಬ ಜಾಸ್ತಿ ಆ್ಯಂಡ್ ಮಾತಾಡಿ ಎವ್ರಿ ಟೈಮ್ ನನಗೆ ವ್ಲಾಗ್ ಮಧ್ಯದಲ್ಲಿ ಸ್ಟೋರೇಜ್ ಡಿಲೀಟ್ ಮಾಡಬೇಕು, ಮತ್ತೆ ಮಾತಾಡಬೇಕು, ಸ್ಟೋರೇಜ್ ಡಿಲೀಟ್ ಮಾಡಬೇಕು, ಮತ್ತೆ ಮಾತಾಡಬೇಕು. ಸೊ ತುಂಬ ಪ್ರಾಬ್ಲಮ್ ಆಗ್ತಾ ಇತ್ತು. ಸೊ ಇವಾಗ ಅಮ್ಮ ಕೂಡ ಹೇಳಿದರು, ಒಂದು ತುಂಬ ಜಾಸ್ತಿ ಮೆಮೊರಿ ಇರುತ್ತಲ್ವ, ಸ್ಟೋರೇಜ್ ಇರುತ್ತಲ್ವ, ಅದೇ ಒಂದು ಟೈಮ್ಗೆ ತಗೋಬೇಡು ಅಂತ. ಸೊ ಇವಾಗ ನಾನು ಫೋನ್ ಪರ್ಚೇಸ್ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ. ಸೊ ಖುಷಿಯಾ? ಅಲ್ಲೇ ನಿರ್ಧಾರ ಫನ್ ಅಂದು ಅವನಿಗೆ ಖುಷಿ ಇಲ್ಲ. ಅದೇ ಆ್ಯಕ್ಚುಲಿ ಇದೆ. ಇವಾಗ ಸ್ಟೋರೇಜ್ ಫೋನು ಸ್ವಲ್ಪ ರೇಟ್ ಕೂಡ ತುಂಬ ಜಾಸ್ತಿ ಇರುತ್ತೆ. ಅದೇ ಒಂದು ಇನ್ವೆಸ್ಟ್ಮೆಂಟೇ. ಅಂದರೆ ನಾನು ಎಂಥ ವೇಸ್ಟಲ್ಲ ಅಲ್ವಾ ಮಾಡೋದು, ನಾನು ಅದರಲ್ಲಿ ವೀಡಿಯೋ ಮಾಡೋದು ಮತ್ತು ವೀಡಿಯೋ ಎಷ್ಟು ಮಾಡಿದರೆ ಅಷ್ಟು ಇದೇ ಆಗುತ್ತೆ ಅಲ್ವಾ, ವಸೂಲಿ ಕೂಡ ಆಗುತ್ತೆ, ನೋ ಪ್ರಾಬ್ಲಮ್ ಅಲ್ವಾ ಗೈಸ್. ಸೊ ಇವಾಗ ಒಂದು ಪಾರ್ಸಲ್ ಬಂದಿದೆ, ನಮ್ಮ ಓಪನ್ ಮಾಡ್ತಾ ಇದ್ದಾರೆ. ಸೊ ಬೇಗ ಇವಾಗ ಓಡೋಣ. ಹೌದಾದೆ ಎಡ್ರಂಡ ವಿಕಾಸ್ ಪ್ಲೀಸ್ ಇನ್ ಶರ್ಟ್ ಔಟ್ ಮಾಡು, ಎಂತ ಸೂಟ್ ಆಗಲ್ಲ. ಶೋಗುಂಡದ ಅಂಗಿ ಪ್ಯಾಂಟ್ ತೋಜ ಪ್ಲಾಜೋ ಏ ಜಿ ವಿಕಾಸ್ ಇರೆಗಾವ್ ಇನ್ ಶರ್ಟ್ ಸೂಟ್ ಆಪುಜಿ ಪ್ಲೀಸ್ ಗೆಪ್ಪುಲೆ. ನಾನು ಆ್ಯಕ್ಚುಲಿ ನನಗೆ ಬ್ಯಾಂಗ್ಳೂರ್ ಹೋಗ್ಲಿಕ್ಕೆ ಉಂಟು, ಕಾಟ್ಲಿ ಕಿಚನ್ ಶೂಟ್ ಉಂಟು. ಸೊ ಇದೇ ಹಾಕಿ ಹೋಗ್ತೀನಿ. ಆ್ಯಕ್ಚುಲಿ ನನಗೆ ಬೆಣ್ಣೆ ಬಟರ್ ಅಂದರೆ ತುಂಬ ಇಷ್ಟ. ಓಕೆ, ಸಂಜೆಗೆ ಒಂದು ಬೆಣ್ಣೆ ಬಟರ್ ಬೇಕೇ ಬೇಕು ನನಗೆ. ವಿಕಾಸ್ ನಮ್ಮ ಇಂಟರ್ವ್ಯೂಗೆ ರೆಡಿ ಆಗಿದ್ದಾರೆ. ಸೊ ಆಲ್ ದ ಬೆಸ್ಟ್ ವಿಕಾಸ್ ಅವರೇ, ಆಲ್ ದ ಬೆಸ್ಟ್. ನನ್ನ ಅಣ್ಣ ಫೈನಲಿ ಜಾಬ್ಗೆ ಹೋಗುದು. ಆಲ್ ದ ಬೆಸ್ಟ್. ಗಮ್ಮತ್ ಮಾರ ವಿಕಾಸ್ ಪ್ಲೀಸ್ ಇವ್ರ ಶರ್ಟ್ ಔಟ್ ಮಲ್ಪಲೆ ಶೋಕಿಜ್ಜಿ. ಇವಾಗ ಚಂದ ಕಾಣಿಸ್ತಾ ಉಂಟು. ನೀವು ಎಂತ ಇಂಟರ್ವ್ಯೂಗೆ ಹೋಗುದಾ? ಓಕೆ ಗೈಸ್, ಸೊ ನಾವಿವಾಗ ಮ್ಯಾಂಗ್ಳೂರ್ ಹೋಗ್ತಾ ಇದ್ದೀವಿ ಫೋನ್ ಪರ್ಚೇಸ್ ಮಾಡಲಿಕ್ಕೆ. ತುಂಬ ಎಕ್ಸೈಟೆಡ್ ಇದ್ದೀನಿ. ನನ್ನ ಅಮ್ಮ, ನನ್ನ ಅಪ್ಪ, ಫ್ರೆಂಡ್ಸ್ ಅವರು ಮುಂಚೆ ಯಾವಾಗ್ಲೂ ಏಡಿ ಹಿಡ್ಕೊಳ್ಳಿಕ್ಕೆ ಬರ್ಲಿಲ್ಲ. ಹೀಗೆ ನೋಡಿ ಅವರು ಜಾಲಿ ಎಲ್ಲ ಹಾಕುದು ಮತ್ತೆ ಬಿಡುದು. ಏಡಿ ಎಲ್ಲ ಒಳಗೆ ಹೋಗ್ತಾರೆ. ಅಲೆ ಇರೆಗ ಥ್ಯಾಂಕ್ ಯು ಪನ್ನೋಡು ದಾಯ್ ಪನ್ನಗ ಎಂಕ್ಲೆಗ್ ಕಲ್ಲು ಜೆಂಚಿ ಪತ್ತದು ದೀತೆರು. ಓಕೆ, ಎನ್ನ ಮಗಲ ರಕ್ಷಿತಗೆ ಏದಿ ಕೂಡ ಬಂದಿತ್ತು. ಥ್ಯಾಂಕ್ ಯು, ಬಾಯ್, ಥ್ಯಾಂಕ್ ಯು ಸೋ ಮಚ್, ಬಾಯ್, ಬಾಯ್, ಥ್ಯಾಂಕ್ ಯು, ವೆಲ್ಕಮ್. ಮೇರೆ ವಿಜಯ ಅಮ್ಮ ಆಕ್ಚುಲಿ ಇವ್ರೆ ನಮ್ಗೆ ಏಡಿ ನಮ್ಮ ಏಡಿ ಥ್ಯಾಂಕ್ ಯು, ಬಾಯ್ ಬಾಯ್ ಬಾಯ್. ಗೈಸ್ ಆಕ್ಚುಲಿ ನಮ್ಗೆ ಇಲ್ಲಿ ಬರ್ಲಿಕ್ಕೆ ಸ್ವಲ್ಪ ಲೇಟ್ ಆಯ್ತು. ನಮ್ಗೆ ಸ್ವಲ್ಪನೇ ಏಡಿ ಸಿಕ್ತು, ಒಂದು 3-4 ಏಡಿ ಸಿಕ್ತು ಅಷ್ಟೇ, ಪರವಾಗಿಲ್ಲ. ಒಂದು ಏಡಿಯಲ್ಲಿ ಒಂದು 4-5 ಪೀಸ್ ಮಾಡಿ ನಾವು ಒಂದು ಎಷ್ಟು ಜನ ಇದೀವಿ ಇಡೀ ಒಂದ್ ಕಾರ್ ಇರೆಗ್ ಒಂದ್ ಕಾಲು ಇವರಿಗೆ ನಡುತ್ತ ಮಂಡ ನನ್ಗೆ
ನಡುತ್ತ ಮಾತ್ರ ಮಾಂಸ ನಂಗೆ, ನಡುತ್ತ ಮಾಂಸ ನನ್ಗೆ, ಇವನಿಗೆ ಒಂದು ಕಾಳು. ಇಷ್ಟು ಕಷ್ಟದಿಂದ ಮಂಗಳೂರಿಂದ ಬಂದು ಕಾಲ್ ತಿನ್ಲಿಕ್ಕೆ ಬಂದದ. ಸೊ ಗೈಸ್ ಇವಾಗ ರಪ್ಪ ಹೋಗಿ ನನ್ನ ಅಮ್ಮ ಇವಾಗ ಏಡಿ ನೀವೇ ಮಾಡ್ಬೇಕು, ಒಂದು ಮಸಾಲ ಹಾಕಿ ಅಷ್ಟೇ. ನನ್ನ ಅಮ್ಮ ಒಂದು ಏಡಿ ಮಾಡ್ತಾರೆ. ಆ ತನಕ ನಾನು ಒಂದು ನಮ್ಮ ಫೋನ್ ಓಪನ್ ಮಾಡಿ ತೋರಿಸ್ತೀನಿ. ಇನ್ನ ತನಕ ನಾನು ಕೂಡ ಓಪನ್ ಮಾಡ್ಲಿಲ್ಲ ಫೋನ್, ತುಂಬಾ ಎಕ್ಸೈಟೆಡ್ ಇದ್ದೀನಿ ಆಕ್ಚುಲಿ. ಓಕೆ ಗೈಸ್, ಸೊ ಗೈಸ್ ನಾನು iPhone 17 Pro Max ಪರ್ಚೇಸ್ ಮಾಡಿದ್ದೀನಿ. ಇದಕ್ಕೆ ಏತಂದು ನೀವು ಜಸ್ಟ್ ಇಂಚನೆ ಮನಸ್ಸಿಡ್ಪಾನು మనగా నీకు ఏది ಎಷ್ಟು ಕೊಡ್ಬೋದು ಪನೋಡ್ಚಿ ನೀವು ಪ್ರೈಸ್ ಈರೋಂಜ್ ಪ್ರೈಸ್ ಬನ್ನಿ 50,000 ಈರೋ ನೀಕು ಏತ್ ಕೊಡ್ದುಕೊಂಡು ಅಂದಾಜಿ ಬಂದಿಗೆ ನೀಕು ಏತ್ ಕೊಡ್ದುಕೊಂಡು 80 ಮಗಳಿಗೆ ರೇಟ್ ಹೊಡ್ಸಿ ಬಂದ್ಬಿಡಿ. ಇವರಿಗೆ ಎಲ್ಲರಿಗೆ ರೇಟ್ ಬೇಡ ಹೇಳುದು, ಇಲ್ಲಾಂದ್ರೆ ಹಾರ್ಟ್ ಅಟ್ಯಾಕ್ ಬರುತ್ತೆ. ಇದಕ್ಕೆ ಎಷ್ಟು ಗೊತ್ತುಂಟಾ? ಹೇಳ್ಬೇಡ. 2,10,000 ಕಮ್ಮಿ. ಫೋನು ಕ್ಯಾಮೆರಾ ಶೂಟಿಂಗ್ ಮಾತ್ರ ನಾವು ಆರ್ತಿ 2,10,000 ಕಮ್ಮಿ. ಅವು ಸ್ಟೋರೇಜ್ ಜಾಸ್ತಿ ಮಾಡಿ ಏನು ಶೂಟಿಂಗ್ ಮಾಡ್ಕೊಳ್ಳಿ ಅಂತ ನಾನು ಆಕ್ಚುಲಿ ಸತ್ಯ ಹೇಳಿದ್ರೆ ನಾನು ಒಂದು 4 ವರ್ಷ ಮುಂಚೆ ಆಕ್ಚುಲಿ ಪರ್ಚೇಸ್ ಮಾಡಿದ್ದೀನಿ. ಸೊ 4 ವರ್ಷ ಅಷ್ಟು ನಾನು ಆಕ್ಚುಲಿ ಫೋನ್ ಎಲ್ಲ ತಗೊಳ್ಳೋದು ಅದೆಲ್ಲ ಖರ್ಚು ಮಾಡೋದು ತುಂಬ ಕಡಿಮೆ. ಫಸ್ಟ್ ನಾನು ಯಾವಾಗ ಐಫೋನ್ ತಗೊಳ್ಳುವಾಗ ನಾನು ಇದೇ ಮಾಡಿದ್ದೀನಿ, ಒಬ್ಬ ದೇವರೇ ಇಷ್ಟು ದುಡ್ಡು ಕೊಟ್ಟ ನಂತರ 10 ವರ್ಷ ನಾನು ಇವಾಗ ಐಫೋನ್ ಫೋನ್ ತಗೊಳ್ಳಲ್ಲ ಅಂತ. ಬಟ್ ಇವಾಗ ಸ್ವಲ್ಪ ರಿಕ್ವೈರ್ಮೆಂಟ್ ಆಯಿತು, ಸ್ಟೋರೇಜ್ ಪ್ರಾಬ್ಲಮ್ ಆಗ್ತಾಯಿತ್ತು, ಶೂಟ್ ಮಾಡಲಿಕ್ಕೆ ಸ್ಟೋರೇಜ್ ಬೇಕಲ್ವಾ. ಸೊ ಆಗೋಸ್ಕರ ನಾನು ಪರ್ಚೇಸ್ ಮಾಡಿದ್ದೀನಿ. ಮತ್ತು ಇಷ್ಟು ರೇಟ್ ಯಾಕೆ ಅಂತಂದರೆ GB ಜಾಸ್ತಿ, ಅಂದರೆ 1 TB ಅದಕ್ಕೆ ಸ್ವಲ್ಪ ರೇಟ್ ಜಾಸ್ತಿ. ಸೊ ನನಗೆ ಎಷ್ಟು ಆಯಿತು ಅಂದರೆ ಆ್ಯಕ್ಚುಲಿ ನಾನು ಇದೆ EMI ಇಂದನೇ ತಗೊಂಡಿದ್ದೀನಿ. ಓಕೆ, 2 ಲಕ್ಷಗೆ ಒಂದು 10,000 ಕಮ್ಮಿ ಹಾಗೆ. ಸೊ ಇದು ಎಲ್ಲ ನನಗೆ ಗಿಫ್ಟಲ್ಲಿ ಬಂದಿದೆ. ಕವರ್ ಎಲ್ಲ ಮುನಿ ಕವರ್ ಸಬ್ ರಾಜುದೆ ವಂಚನಾ ಜಮಾಲ್ ಪ್ರೆಸ್ ಮಾಡ್ಬಾರ ಪ್ರೆಸ್ ಮಾಡ್ದು ಹೋಗ ಗೆಪ್ಪರ ಅದೇ ಒಂದು ಪವರ್ ಬ್ಯಾಂಕ್ ಆ್ಯಕ್ಚುಲಿ ಫ್ರೀ ಗಿಫ್ಟಲ್ಲಿಯೇ ಬಂದಿದೆ. ಆ್ಯಕ್ಚುಲಿ ಐಫೋನ್ ಜೊತೆಗೆ ಗಿಫ್ಟ್ ಪವರ್ ಬ್ಯಾಂಕ್. ಹೇಳಿ ಆಯ್ತಾ ನಿಂಗೆ ಸುಕ್ಕ ನೀರು ಬಾರ್ದು ನನ್ನ ಅಮ್ಮನ ಏಡಿ ಸುಕ್ಕ ರೆಡಿ ಆಯಿತು. ಓಕೆ ಬನ್ನಿ. ಸೊ ಮಮ್ಮಿ ಏಡುದು ಸ್ಪೆಷಲ್ ಮಾಡಿದ್ದಾರೆ ಇಲ್ಲಿ ನೋಡಿ. ಥ್ಯಾಂಕ್ ಯು ಮಮ್ಮಿ. ಎಲ್ಲರಿಗೆ ಒಂದೊಂದು ಆ್ಯಕ್ಚುಲಿ ಒಂದು ಕಾರ್ ಇದ್ರೆ ಒಂದು ನಡುತ್ತ ಪೀಸ್ ಒಂದು ಜನಕ್ಕೆ ಇದು ವಾ ಹೌದಾ ಚಿಪ್ಪು ಪುಂಡಿ ರಸ ಮಮ್ಮಿ ಆಕ್ಚುಲಿ ಬೆಳಿಗ್ಗೆ ಪುಂಡಿ ಮಾಡಿದಾರಲ್ವಾ ಅದಕ್ಕೆ ಅರೆಪ್ಪು ಹಾಕಿದ್ದಾರೆ. ಮಾಸ ತುಂಬ ಯಮ್ಮಿ ಉಂಟು. ಟುಡೇ ಇವಾಗನೇ ನಾವು ಜಸ್ಟ್ ಇಟ್ಕೊಂಡು ಬಂದಿದ್ದೀವಿ, ನೀವು ನೋಡ್ಬೋದು. ಮಮ್ಮಿ ಜಂಜಿ ಮಸ್ತ್ ಶೋಕೊಂಡು
ಸೋಪುಂಡಿಯಾ ಅದ್ಯಾವು ಕೊಡುತ್ತೀಯಾ ಕೂಲಿ ಜನಿತ್ತು ಹೊಸ ಫೋನಲ್ಲಿ ಫಸ್ಟ್ ಸೆಲ್ಫಿ ಚಿತ್ರಗುಲೆ ಮಾತು ಈ ಒಂದು